ಪ್ರಾರ್ಥನೆ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಈ ಮುಂಜಾನ ವೇಳೆಯ ವಂದನೆಗಳನ್ನು ತಿಳಿಸ್ತೇವೆ. ಹಾಸಿಗೆ ಮೇಲಿರುವಾಗಲೇ ನಿನ್ನನ್ನು ಸ್ತುತಿಸಲು ಕರ್ತನೆ ನಿನ್ನ ವಾಕ್ಯ ಕರೆ ನೀಡುತ್ತಾ ಇದೆ. ಸ್ತೋತ್ರಪ್ಪ, ನಿನ್ನ ಮಹಾಕೃಪೆಯಿಂದ ಕಳೆದ ಕಾಲವೆಲ್ಲ ನಮ್ಮನ್ನು ರಕ್ಷಿಸಿದ್ದಿ, ಕಾಪಾಡಿದಿ. ಸ್ತೋತ್ರ. ನಾವು ಉಳಿದಿರುವುದು ಹಾಗೂ ನಾವು ಏನಾಗಿರುವುದು ಅದೆಲ್ಲ ನಿನ್ನ ಕೃಪೆ ಹೊರತು ಬೇರೇನಲ್ಲ ಸ್ವಾಮಿ. ನಿತ್ಯನಾದ ತಂದೆಯೇ, ಈ ಮುಂಜಾನ ವೇಳೆಯಲ್ಲಿ ನಾವು ನೀನು ಒಳ್ಳೆಯವನೆಂಬುದಾಗಿ ಭಜಿಸಿದ್ದೇವೆ, ಭಜಿಸುತ್ತಲಿರ್ತೇವೆ ಸ್ವಾಮಿ. ಮತ್ತು ನಿನ್ನ ದಿವ್ಯ ವಚನಗಳನ್ನ ಧ್ಯಾನಿಸಲು ಪವಿತ್ರಾತ್ಮನ ಮೂಲಕ ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ, ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವಜನರೇ, ಈ ದಿನ ಜೂನ್ 18ಕ್ಕೆ ನೇಮಕವಾದಂತ ಸತ್ಯವೇದದ ಭಾಗವನ್ನು ಮೊದಲು ನಾವು ನೋಡಿಕೊಳ್ಳೋಣ. ಸತ್ಯವೇದದ ಭಾಗ ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 1ರಿಂದ 28 ವಚನಗಳು ಈ ದಿನಕ್ಕೆ ನೇಮಕವಾಗಿದ್ದಾವೆ. ದಾನಿಯೇಲನ ಪ್ರವಾದನ ಗ್ರಂಥ, ದ ಬುಕ್ ಆಫ್ ಡಾನಿಯಲ್, ಚಾಪ್ಟರ್ 6 ವರ್ಸ್ 1 to 28. ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡುವಾಗ ದಾನಿಯೇಲನನ್ನು ದೇವರು ಸಿಂಹಗಳ ಗವಿಯಿಂದ ಮೇಲೆತ್ತಿ ರಕ್ಷಿಸಿದ ಒಂದು ಘಟನೆಯನ್ನು ನಾವಿಲ್ಲಿ ಕಾಣ್ತೇವೆ. ಕ್ರೈಸ್ತರಾಗಿರುವಂತ ನಮಗೆ ಈ ಒಂದು ಭಾಗ ಬಹಳಷ್ಟು ಸುಪರಿಚಿತ. ನಾವು ಅನೇಕ ಸಂದರ್ಭದಲ್ಲಿ ಇದನ್ನ ನಾವು ಹಾಡುಗಳಲ್ಲಿ ಹಾಡ್ತಾ ಇರ್ತೀವಿ. ದಾನಿಯೇಲನನ್ನ ಸಿಂಹಗಳ ಗವಿಯಿಂದ ಕಾಪಾಡಿದ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಹಾಡ್ತಾ ಇರ್ತೀವಿ. ದೇವರಿಗೆ ಸ್ತೋತ್ರ. ಈ ಒಂದು ಭಾಗದಲ್ಲಿ ನಾವು ಕಾಣುವಾಗ ದಾರ್ಯವೇಶ ರಾಜನು ತನ್ನ ಎಲ್ಲಾ ಒಂದು ಸಂಸ್ಥಾನಗಳು, ಮೇ ಬಿ ಆತನ ಹೆಚ್ಚು ಕಮ್ಮೆ 127 ಸಂಸ್ಥಾನಗಳಿಗಿಂತ ಅಧಿಕವಾದ ಒಂದು ಸಂಸ್ಥಾನಗಳನ್ನು ಆಳ್ತಾ ಇರ್ತಾನೆ. ಆ ಎಲ್ಲಾ ಸಂಸ್ಥಾನಗಳ ಮೇಲೆ ಅಧಿಪತಿಗಳನ್ನು, ಒಂದು ವೇಳೆ ಈ ಅಧಿಪತಿಗಳು ಏನಾದರೂ ಅಕ್ರಮ ಮಾಡಿ ನನ್ನ ರಾಜ್ಯಕ್ಕೆ ಅಥವಾ ನನ್ನ ಒಂದು ಆಳ್ವಿಕೆಗೆ ಇವರು ನಷ್ಟ ತಂದಾರ ಅಂತ ಹೇಳ್ಬಿಟ್ಟು ಎಣಿಸಿ ಅವರ ಮೇಲೆ 3 ಜನ ಮುಖ್ಯಾಧಿಕಾರಿಗಳನ್ನ ನೇಮಿಸ್ತಾನೆ. ಆ 3 ಜನ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನಾಗಿದ್ದಾನೆ. ದಾನಿಯೇಲನು ಕುರಿತಾಗಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಗಮನಿಸ್ರಿ, ದಾನಿಯೇಲನ ಕುರಿತಾಗಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಅವನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಎಲ್ಲರಿಗಿಂತ ಸಮರ್ಥನು ದೇಶಾಧಿಪತಿಗಳಿದ್ದಾರೆ ಹಾಗೂ ಮತ್ತು ಮುಖ್ಯಾಧಿಕಾರಿಗಳಿದ್ದಾರೆ. ಅವರೆಲ್ಲರಿಗಿಂತಲೂ ಅಧಿಕ ಸಮರ್ಥನು ಯಾರಪ್ಪ ಅಂದ್ರೆ ದಾನಿಯೇಲನಾಗಿದ್ದಾನೆ. ಈ ದಾನಿಯೇಲನು ರಾಜನು, ದಾರ್ಯವೇಶ ರಾಜನು ದೇಶಾಧಿಪತಿಗಳ ಮೇಲೆ ಮತ್ತು ಎಲ್ಲಾ ಮುಖ್ಯಾಧಿಕಾರಿಗಳ ಮೇಲೆ ಎಲ್ಲರಿಗಿಂತ ಮೇಲಿನ ಒಂದು ಪೊಸಿಷನ್ ಅಲ್ಲಿ ಇಡಲು ಆತನು ತೀರ್ಮಾನಿಸ್ತಾ ಇದ್ದಾನೆ. ಇದನ್ನು ತಿಳಿದಂತ ದೇಶಾಧಿಪತಿಗಳು ಮತ್ತು ಮುಖ್ಯಾಧಿಕಾರಿಗಳು ಹೊಟ್ಟೆ ಕಿಚ್ಚುಪಡ್ತಾ ಇದ್ರ. ದೇವಚಂದ್ರೆ ಹೊಟ್ಟೆ ಕಿಚ್ಚುಪಟ್ಟು, ದಾನಿಯೇಲನು ನಮ್ಮ ಮೇಲೆ ಇದ್ದು ಆಳ್ವಿಕೆ ಮಾಡೋದು ನಮಗೆ ಇಷ್ಟ ಇಲ್ಲ, ಅದಕ್ಕಾಗಿ ದಾನಿಯೇಲನನ್ನ ನಾವೇನಾದ್ರೂ ಸಿಕ್ಕಿಸಿ ಯಾವ್ದಾದ್ರು ತಪ್ಪಿನಲ್ಲಿ ಆತನನ್ನು ಸಂಪೂರ್ಣವಾಗಿ ಅಧಿಕಾರದಿಂದ ಕೆಳಗೆ ತಳ್ಳಬೇಕೆಂಬುದಾಗಿ ಕುತಂತ್ರ ಮಾಡ್ತಾರೆ. ರಾಜನ ಹತ್ರ ಬರ್ತಾರೆ, ರಾಜನೇ, ನೀನು ಆಳ್ವಿಕೆ ಮಾಡುವಂತ ಎಲ್ಲಾ ಒಂದು ಏನು ಸಂಸ್ಥಾನಗಳೇನಿದಲ್ವಾ ಎಲ್ಲ ಕಡೆ 30 ದಿನಗಳ ತನಕ ಬೇರೆ ಯಾವ ದೇವರಿಗೂ ಮತ್ತು ಬೇರೆ ಯಾವ ಮನುಷ್ಯನಿಗೂ ಯಾರು ಏನು ಮನವಿ ಮಾಡಬಾರ್ದು, ವಿಜ್ಞಾಪನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮೇದ್ಯ ಪಾರಸಿಯರ ಅವರ ಸಾಮ್ರಾಜ್ಯದ, ದಾರ್ಯವೇಶ ರಾಜನ ಸಾಮ್ರಾಜ್ಯದ ಹೆಸರು ಮೇದ್ಯ ಪಾರಸಿಯ. ಮೇದ್ಯ ಪಾರಸಿಯರ ಎಂದಿಗೂ ರದ್ದಾಗದ ಒಂದು ಕಾನೂನು ಮಾಡಿ ಹೊರಡಿಸ್ಬೇಕು. ನಿನಗೆ ಮಾತ್ರ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು, ನಿನಗೆ ಮಾತ್ರ ಅವ್ರು ವಿಜ್ಞಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ.
ರಾಜನನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರ. ರಾಜನನ್ನ ಅವರು ಹೊಗಳಿ ಆತನಿಗೆ ಇದು ಬಹಳ ಇಷ್ಟವಾಗೋ ತರ ಅವರು ಮಾಡ್ತಾರೆ. ರಾಜನು ತಕ್ಷಣವೇ ಎಂದಿಗೂ ರದ್ದಾಗದ ಮೇದ್ಯ ಪಾರಸಿಯರ ಒಂದು ಕಾನೂನಿನ ಪ್ರಕಾರವಾಗಿ ಅವರು 30 ದಿನಗಳ ತನಕ ಯಾವ ದೇವರಿಗೂ ಯಾವ ಮನುಷ್ಯರಿಗೂ ವಿಜ್ಞಾಪನೆ ಮಾಡಬಾರ್ದು ಅದ ಅಂತ ಹೇಳ್ಬಿಟ್ಟು ಆತನು ಕಾನೂನು ಮಾಡಿ ಶಾಸನಕ್ಕೆ ರುಜುವಾಗ್ತಾನೆ. ಇದು ದಾನಿಯೇಲನಿಗೆ ಗೊತ್ತಾಗುತ್ತೆ. ದಾನಿಯೇಲನಿಗೆ ಗೊತ್ತಾದಾಗ 10ನೇ ವಚನ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಗಮನಿಸ್ರಿ, ಯಾವ ದೇವರಿಗೂ ಯಾವ ಮನುಷ್ಯರಿಗೂ ಎಂಬುದಾಗಿ ವಿಜ್ಞಾಪನೆ ಮಾಡೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಆರಾಧನೆ ಮಾಡೋದಾಗ್ಲಿ, ನಮಸ್ಕಾರ ಮಾಡೋದಾಗ್ಲಿ ಇರಬಾರ್ದು ಅಂತ ಕಾನೂನು ಜಾರಿ ಮಾಡಿದ್ರು ಕೂಡ, ಗಮನಿಸ್ರಿ ದೇವಚಂದ್ರೆ, ದಾನಿಯೇಲನು ಯಥಾ ಪ್ರಕಾರ ಅಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಹಾಡು ಆಮೇಲೆ ಆಡೋಣ್ರಿ. ಪ್ರೈಸ್ ಲಾರ್ಡ್. ಓಕೆ, ದಾನಿಯೇಲನು ಇದನ್ನು ತಿಳಿದ ಮೇಲೆ ಆತನು ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲನು ಅಧಿಕಾರಿಗಳಿಗಿಂತಲೂ ಅಧಿಪತಿಗಳಿಗಿಂತಲೂ ವಿಶೇಷವಾದ ಸ್ಥಾನಮಾನದಲ್ಲಿ ಇದ್ರೂ ಕೂಡ ಆತನ ಮನೆ ಪರಿಸ್ಥಿತಿ ನಾವು ನೋಡುವಾಗ ಆತನು ಬಹಳ ದೇವರಿಗೆ ಹಾನೆಸ್ಟ್ ಆಗಿ ಸೇವೆ ಮಾಡ್ತಾ ಇದನ್ನ ನಡ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆತನು ಇದನ್ನೆಲ್ಲ ತಿಳಿದು ಕೂಡ ದೇವರಿಗೆ ಆತನು ಪ್ರಾರ್ಥನೆ ಮಾಡೋದನ್ನ ಬಿಡ್ತಾ ಇಲ್ಲ. ದೇವಜನರು ಇವತ್ತೊಂದು ದಿವಸ ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಗಳು ಹೇಗಿದ್ರು ದಾನಿಯೇಲನನ್ನ ನಾವು ಅನುಸರಿಸಿ ನಾವು ನಿಜ ದೇವರಿಗೆ ನಾವು ಪ್ರಾರ್ಥನೆಗಳನ್ನ ಮಾಡುವಂಥದನ್ನ, ಸ್ತೋತ್ರ ಮಾಡುವಂಥದನ್ನ ನಾವು ಮುಂದುವರಿಸಬೇಕು. 11ನೇ ವಚನ, ಆಗ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಇವ್ರಿಗೆ ಇದೇ ಬೇಕಾಗಿತ್ತು. ಯಾಕಂದ್ರೆ ದಾನಿಯೇಲನಲ್ಲಿ ಏನಾದ್ರು ತಪ್ಪನ್ನು ಹುಡುಕಿ ಆತನನ್ನ ಸಿಕ್ಕಿಸಿ ಆತನನ್ನ ಈ ಒಂದು ಸ್ಥಾನದಿಂದ ತಳ್ಳಬೇಕು ಅಂತ ಹೇಳ್ಬಿಟ್ಟು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿರೋ, ಆತನಲ್ಲಿ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದ್ರಂತವ್ರು. ಅವನು ನಂಬಿಗಸ್ತನೇ ಆಗಿದ್ದನು, ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಯಾವ ತಪ್ಪು ಸಿಗಲಿಲ್ಲ. ಆದ್ರೆ ದೇವಧರ್ಮದ ಮೂಲಕವಾಗಿ ಆತನನ್ನು ಹಿಡಿಬೇಕೆಂಬುದಾಗಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತು ಅವರು ಸಫಲಕೃತರು ಕೂಡ ಆಗ್ತಾರೆ. 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ವಿಜ್ಞಾಪಿಸುವುದನ್ನು ಕಂಡ್ರು. ಆಗ ರಾಜನ ಸನ್ನಿಧಿಗೆ ಬಂದ್ರು. ರಾಜನೇ, ಈಗೆಲ್ಲ ನೀವು ಕಾನೂನು ಹೊರಡಿಸಿದ್ರಿ, 30 ದಿನಗಳ ತನಕ ನಿನಗೂ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಬಾರ್ದು. ಒಂದ್ ವೇಳೆ ಮಾಡದೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡ್ಬೇಕೆಂಬ ನಿಬಂಧನೆಗೆ ನೀವು ರುಜು ಹಾಕಿದೆಯಲ್ಲ. ಆದ್ರೆ ಯಹೂದ ದೇಶದಿಂದ ಸರಿಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಆರಿಕೆ ಮಾಡಿದರು. ದಾನಿಯೇಲನ ಕುರಿತಾಗಿ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ರಾಜನು ಇದನ್ನು ತಿಳಿದ ತಕ್ಷಣ ಆತನಿಗೆ ಒಂದು ಚಿಂತೆ ಪ್ರಾರಂಭವಾಯಿತು. ಯಾಕಂದ್ರೆ ದಾನಿಯೇಲನನ್ನ ಸಿಕ್ಕಿಸ್ಲಿಕ್ಕೆ ಇದನ್ನೆಲ್ಲ ಮಾಡ್ಯಾರ ಅನ್ನೋದು ಆತನಿಗೆ ಗೊತ್ತಾಗಿರ್ಲಿಲ್ಲ ಮುಂದೆ. ಯಾಕಂದ್ರೆ ದಾರ್ಯಾವೆಷ ರಾಜನು ದಾನಿಯೇಲನನ್ನು ಬಹಳ ಗೌರವಿಸ್ತಾ ಇದ್ದ. ಯಾಕಂದ್ರೆ ದಾನಿಯೇಲನು ಬಹಳ ಪರಮ ಬುದ್ಧಿಯುಳ್ಳ ಆತನು ಪವಿತ್ರಾತ್ಮ ಭರಿತನು. ಆತನು ಯಾವಾಗಲೂ ತನ್ನ ರಾಜನ ಕುರಿತು, ತನ್ನ ದೇಶದ ಕುರಿತು ಹಿತವನ್ನೇ ಯೋಚಿಸ್ತಾ ಇದ್ದಾನೆ, ಅಭಿವೃದ್ಧಿಯನ್ನೇ ಯೋಚಿಸ್ತಾ ಇದ್ದಾನೆ. ಎಲ್ಲಾ ಜನರು ಮತ್ತು ಚಲೋ ಅಭಿವೃದ್ಧಿ ಆಗ್ಬೇಕೆಂಬುದಾಗಿ ಬಯಸುವಂತ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿದ್ದಾನೆ ಆತನು ಎಲ್ಲಿ ಕೂಡ ಭ್ರಷ್ಟಾಚಾರ ನಡೆಸಿಲ್ಲ. ಅದು ಬರೆಯಲ್ಪಟ್ಟಿದೆಲ್ಲ. ಆತನ ವೈಯಕ್ತಿಕವಾಗಿ ಆತನಲ್ಲಿ ಆಲಸ್ಯವಿಲ್ಲ ಮತ್ತು ರಾಜ್ಯಾಧಿಕಾರವನ್ನು ನಡೆಸುವುದರಲ್ಲಿ ಯಾವುದೇ ವಿಧವಾದಂತ ಆತನಲ್ಲಿ ತಪ್ಪುಗಳು, ಒಂದು ಭ್ರಷ್ಟಾಚಾರ ಕೂಡ ಏನಿಲ್ಲ. ಆತನಲ್ಲಿ ಯಾವ ಅಕ್ರಮ ಆತನಲ್ಲಿ ಇಲ್ಲ. ರಾಜನಿಗೆ ಚಿಂತೆ ಆಗ್ತಾ ಇದೆ, ಅಯ್ಯೋ ದಾನಿಯೇಲನ ಕುರಿತಾಗಿ ರೀತಿಯಾಗಿ ಮಾಡಿದ್ರಲ್ಲ ಈ ಜನರು ಅಂತ ಹೇಳ್ಬಿಟ್ಟು ಆತನು ವ್ಯಸನ ಪಡ್ತಾನೆ. ಹೇಗಾದ್ರೂ ಮಾಡಿ ದಾನಿಯೇಲನನ್ನ ನಾನು ಕಾಪಾಡಿಕೊಳ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾನೆ. ಇದು ಆ ಒಂದು ಮುಖ್ಯ ಅಧಿಕಾರಿಗಳಿರ್ಬೋದು ಮತ್ತು ದೇಶಾಧಿಪತಿಗಳಿರ್ಬೋದು, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರು ಕೂಡಿ ಬರ್ತಾರಿಲ್ಲ.
ನೀನ್ ಹಂಗ್ ಮಾಡಂಗಿಲ್ಲ. ನಿಮ್ಮ ಒಂದು ಸಂಸ್ಥಾನ ಏನು ಮೇದ್ಯ ಪಾರಸಿಯ ಸಂಸ್ಥಾನದ ಒಂದು ಎಂದೂ ರದ್ದಾಗದ ರಾಜ ನಿಯಮ ಇದೆ, ಅದನ್ನ ರದ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ದಾನಿಯೇಲನು ತಪ್ಪು ಮಾಡಿದಾನೆ. ಆತನು ಯಾವ ದೇವರಿಗಾಗ್ಲಿ ಮನುಷ್ಯರಿಗಾಗ್ಲಿ ವಿಜ್ಞಾಪನೆ ಮಾಡದೆ ನಿನಗೆ ಮಾತ್ರ ಮಾಡ್ಬೇಕೆಂಬುದಾಗಿ ಕಾನೂನು ಮಾಡಿದ್ರಿ. ಅದನ್ನ ಮೀರಿದ್ದಾನೆ. ಆತನು ನಿನಗೆ ನಮಸ್ಕಾರ ಮಾಡಿಲ್ಲ, ನಿನ್ನನ್ನು ಆತನ ಪೂಜಿಸಿಲ್ಲ, ಆತನ ನಿನ್ನ ಸಿಂಹಗಳ ಗವಿಗೆ ಹಾಕಬೇಕೆಂಬುದಾಗಿ ಅವರು ಆಟ ಹಿಡಿತಾರೆ. ಮತ್ತು ರಾಜನು ತಕ್ಷಣವೇ ಆಯ್ತು, ದಾನಿಯೇಲನನ್ನ ತೆಗೆದುಕೊಂಡು ಬಂದು ಸಿಂಹಗಳ ಗವಿಯಲ್ಲಿ ಹಾಕ್ರಿ ಎಂಬುದಾಗಿ ಹೇಳ್ತಾನೆ. ಮತ್ತು ಹೋಗಿ ಖುಷಿ ಆಗುತ್ತೆ ವೈರಿಗಳಿಗೆ, ತುಂಬಾ ಸಂತೋಷ ಆಗುತ್ತೆ ವೈರಿಗಳಿಗೆ. ಸಿಂಹಗಳ ಗವಿಯಲ್ಲಿ ತಂದು ಹಾಕ್ತಾರೆ. ಆಗ ಸಿಂಹಗಳ ಗವಿಯಲ್ಲಿ ರಾಜನು ನಿಂತು ಒಂದು ಮಾತು ಹೇಳ್ತಾನೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಿಸ್ತಾ ಇದ್ದಾನೆ. 16ನೇ ವಚನದ ಕೊನೆ ಭಾಗದಲ್ಲಿ. ಆಗ ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚುತ್ತಾರೆ. ರಾಜನು ಮನೆಗೆ ಹೋಗ್ತಾನೆ. ರಾತ್ರಿ ಆತನಿಗೆ ಊಟ ಮಾಡ್ತಾ ಇಲ್ಲ. ರಾಜ ಚಿಂತೆ ಮಾಡ್ತಾನೆ. ಯಾಕೆ ದಾನಿಯೇಲನ ಮೇಲೆ ಆತನಿಗೆ ಬಹಳ ಅಪಾರವಾದ ಗೌರವ ಪ್ರೀತಿ. ದಾನಿಯೇಲನು ಬಹಳ ಒಳ್ಳೆಯ ಒಬ್ಬ ಮನುಷ್ಯನು, ದೈವ ಭಕ್ತನು. ಆತನು ರಾಜ್ಯಕ್ಕೂ ಆತನು ಯಾವತ್ತೂ ಅಹಿತವನ್ನು ಮಾಡಿಲ್ಲ ಎಂಬುದಾಗಿ ರಾಜನಿಗೆ ಗೊತ್ತು. ಆತನು ರಾತ್ರಿ ಊಟ ಮಾಡ್ತಾ ಇಲ್ಲ ಮತ್ತು ನಿದ್ದೆ ಕೂಡ ತಪ್ಪಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ರಾಜ ಮರುದಿನ ಬೆಳಿಗ್ಗೆ ಇನ್ನೂ ಕತ್ತಲಿರುವಾಗಲೇ ಮುಂಜಾನೆ ಎದ್ದು ಆತನು ತನ್ನ ಪಟಾಲಮನ್ನ ತೆಗೆದುಕೊಂಡು ಆ ಒಂದು ಸಿಂಹಗಳ ಗವಿಯಲ್ಲಿ ಹೋಗಿ ಆತನು 20ನೇ ವಚನದಲ್ಲಿ ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ ನಿತ್ಯವೂ ಬಂದು ಅವನು ಮಹಾ ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ ಎಂದು ಕೇಳಿದರಿ. ಇಲ್ಲಿ ರಾಜ ಎರಡು ನಾವು ಆಗ್ಲೇ ಓದಿದಂತೆ 15ನೇ ವಚನ ಕೊನೆ ಭಾಗದಲ್ಲಿ ನೀನು ನಿತ್ಯವೂ ಭಜಿಸುವ ದೇವರು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಕೂಡ ಮತ್ತೆ ಹೇಳ್ತಾನೆ ಆತನು, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ ಎಂಬುದಾಗಿ ಆತನು ಕೂಗ್ತಾ ಇದ್ದಾನೆ. 21ನೇ ವಚನದಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಅರಸನೇ ಚಿರಂಜೀವಿಯಾಗಿರು. 22ನೇ ವಚನ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ದಾನಿಯೇಲನು ಜೀವಂತವಾಗಿದ್ದಾನೆ. ಯಾಕಂದ್ರೆ ಜೀವಂತನಾದ ದೇವರ ಸೇವಕನು ಮಗನು ಆತನಾಗಿದ್ದಾನೆ. ದೇವರ ಆತನನ್ನು ಸಿಂಹಗಳ ಬಾಯಿಯಿಂದ ತಪ್ಪಿಸಿ ಕಾಪಾಡಿದ್ದಾನೆ. 22ನೇ ವಚನ, ಎಲ್ಲರೂ ಬಾಯ್ಪಾಠ ವಚನ, ಇವತ್ತೊಂದು ದಿವಸ ಬಾಯ್ಪಾಠ ಮಾಡಬೇಕಾದ ವಚನ. ದಾನಿಯೇಲನು ಹೇಳ್ತಾ ಇದ್ದಾನೆ, ಅರಸೆ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ದಾನಿಯೇಲನು ಇಲ್ಲಿ ಹೇಳುವಂತ ಮಾತನ್ನ ದೇವಜನರೇ ನಾವು ವಿಶ್ವಾಸಿಸೋಣ. ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿ ಆಗಲಿಲ್ಲ, ಯಾಕಂದ್ರೆ ನಾನು ಇಲ್ಲಿ 2 ಮುಖ್ಯ ವಿಷಯಗಳು ಕಾಣ್ತಾ ಇದ್ದಾವೆ. ನಾನು ದೇವರ ದೃಷ್ಟಿಗೆ ನಿರ್ಮಲನಾಗಿ ಕಂಡು ಬಂದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಸೇವಕರೇ, ದೇವಜನರೇ, ದೇವರ ದೃಷ್ಟಿಗೆ ಯೋಗ್ಯರಾಗಿ ನಡ್ಕೊಳ್ಳುವುದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ದೇವರ ದೃಷ್ಟಿಗೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಪತ್ರಿಕೆಗಳಲ್ಲಿ, ದೇವರ ದೃಷ್ಟಿಗೆ ಯೋಗ್ಯವಾದದನ್ನ ಮಾಡ್ರಿ, ದೇವರನ್ನು ಮೆಚ್ಚಿಸೋ ತರ ಈ ಲೋಕದಲ್ಲಿ ಜೀವಿಸ್ರಿ. ಕ್ರೈಸ್ತರೇ, ದೇವರನ್ನು ಮೆಚ್ಚಿಸೋದೇ ನಮ್ಮ ಒಂದು ಗುರಿ ಆಗಿರಬೇಕು. ಸ್ವಾಮಿ ಹೇಳ್ತಾರೆ ಸುವಾರ್ತೆಯಲ್ಲಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ. 2ನೇದಾಗಿ ದಾನಿಯೇಲನು ಹೇಳ್ತಾ ಇದ್ದಾನೆ, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ದೃಷ್ಟಿಯಲ್ಲಿ ಯಾರು ಒಂದು ನಿರ್ಮಲರಾಗಿ ನಡ್ಕೊಳ್ಳುವುದನ್ನ ಮತ್ತು ಈ ಲೋಕದಲ್ಲಿ ಕೂಡ ನಾವು ಯಾವ ದ್ರೋಹವಿಲ್ಲದವರಾಗಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ದೇವರು ನಮ್ಮನ್ನು ಸಕಲ ವಿಧವಂತ ಇಕ್ಕಟ್ಟುಗಳಿಂದ ತಪ್ಪಿಸಿ ಕಾಯುವಾತನಾಗಿದ್ದಾನೆ. ಇದಕ್ಕೆ ಅನುಗುಣವಾಗಿ ಒಬ್ಬ ಮಿಷನರಿ ಅಥವಾ ಒಬ್ಬ ದೇವರ ಸೇವಕರ ಕುರಿತಾಗಿ ಈ ದಿನ ನಾವು ಕಲಿತುಕೊಳ್ಳೋಣ. ಈ ದಿನಕ್ಕೆ ನೇಮಕವಾದಂತ ಮಿಷನರಿಯ ಒಂದು ಜೀವನ ಚರಿತ್ರೆ ಎಚ್.ಎ. ಕೃಷ್ಣ ಪಿಳ್ಳೈ ಎಂಬುವರ ಕುರಿತಾಗಿ ನಾವು ಇದೊಂದು ದಿವಸ ಕಲಿತುಕೊಳ್ಳೋರಾಗಿದ್ದೇವೆ. ಎಚ್.ಎ. ಕೃಷ್ಣ ಪಿಳ್ಳೈ. ಎಚ್.ಎ. ಅಂದ್ರೆ ಏನೆಂಬುದಾಗಿ ನಾನು ಆಮೇಲೆ ನಿಮ್ಗೆ ತಿಳಿಸ್ತೇನೆ. ಕೃಷ್ಣ ಪಿಳ್ಳೈ ಇವರು 1827ರಲ್ಲಿ ಭಾರತದ ತಮಿಳುನಾಡಿನಲ್ಲಿ ಒಂದು ನಂಬಿಕೆಯುಳ್ಳ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾ ಇದ್ದಾರೆ. ಇವರು ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತ ಇವರು ವೈಷ್ಣವ ಒಂದು ಸಿದ್ಧಾಂತವನ್ನ ಅನುಸರಿಸುವವರು ಆಗಿದ್ದರು. ಇವರು ಕೃಷ್ಣ ಪಿಳ್ಳೈ ಇವರು ಸಂಸ್ಕೃತ, ತಮಿಳು ಮತ್ತು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಶಿಕ್ಷಣ ಪಡೆದು ಗೌರವಾನ್ವಿತ ವಿದ್ವಾಂಸರಾದರು. ದೇವಜನರೇ,
ಕೃಷ್ಣ ಪಿಳ್ಳೈ ಇವರು ಬಹಳ ಒಬ್ಬ ಕವಿ. ಇವರು ಹಿಂದೂ ಕವಿ ಆಗಿನ ಕಾಲದಲ್ಲಿ, ಮತ್ತು ಸಂಸ್ಕೃತ, ತಮಿಳು, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬಹಳ ಒಂದು ನೈಪುಣ್ಯತೆಯನ್ನ, ಒಂದು ಶಿಕ್ಷಣವನ್ನು ಪಡೆದಂತ ಗೌರವಾನ್ವಿತ ವಿದ್ವಾಂಸರು ಆಗಿದ್ದಾರೆ ಇವರು ಮತ್ತು ಎಲ್ಲ ಶಿಕ್ಷಣವನ್ನು ಪಡೆದ ಮೇಲೆ ಇವರಿಗೆ ಉದ್ಯೋಗ ಬೇಕಾಗಿತ್ತು. ಒಂದು ಸತ್ಯವೇದದ ಶಾಲೆಯಲ್ಲಿ ತಮಿಳು ಭಾಷೆ ಕಲಿಸುವಂತ ಒಂದು ಉದ್ಯೋಗ ಖಾಲಿ ಇರ್ತದೆ. ಅಲ್ಲಿ ಹೋಗಿ ಇವರು ಸೇರ್ಕೊಳ್ತಾರೆ. ಅಲ್ಲಿ ಅವರು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಕ್ಸ್ ಡಬಲ್ ಎಂಬ ಸುವಾರ್ಥ ಸೇವಕರು ಕೃಷ್ಣ ಪಿಳ್ಳೈ ಇವರಿಗೆ ಒಂದು ಹೊಸಡಂಬಡಿಕೆಯನ್ನ ಉಡುಗೊರೆಯಾಗಿ ನೀಡ್ತಾರೆ. ಕೃಷ್ಣ ಪಿಳ್ಳೈ ಇವರು ಅಸಮಾಧಾನಗೊಂಡು ಅವರು ಬೇಸರಗೊಳ್ತಾರೆ. ಯಾಕಂದ್ರೆ ಅವರು ಕಟ್ಟ ಒಂದು ಬ್ರಾಹ್ಮಣರಾಗಿದ್ದಾರೆ ಮತ್ತು ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡ್ತಾರೆ. ಆದರೆ ಸುವಾರ್ತೆಯ ಕಾಳಜಿ ಮತ್ತು ಪ್ರೀತಿ ಅವರನ್ನು 2 ಬಾರಿ ಯೋಚಿಸುವಂತೆ ಮಾಡಿತು. ದೇವರು ಕೃಷ್ಣ ಪಿಳ್ಳೈ ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಗ ಅವರು ರಾತ್ರಿ ಇಡೀ ಮಲಗಲಿಕ್ಕೆ ಸಾಧ್ಯವಾಗ್ಲಿಲ್ಲಂತೆ. ಕ್ರಿಸ್ತನ ಆಲೋಚನೆಗಳು ಅವರ ಹೃದಯವನ್ನ ತುಂಬಲು ಪ್ರಾರಂಭಿಸ್ತವೆ. ಯಾಕಂದ್ರೆ ಅವರಿಗೆ ಆ ಬೈಬಲನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕ್ರಿಸ್ತನ ಉಪದೇಶವು ಅವರನ್ನ ಆಕರ್ಷಿಸ್ತದೆ. ಅವರ ಹೃದಯದ ಬಾಗಿಲುಗಳು ನಿಧಾನವಾಗಿ ತೆರೀತವೆ. ಅವರು ಯೇಸುವನ್ನು ತಮ್ಮ ಹೃದಯಕ್ಕೆ ಆಹ್ವಾನಿಸ್ತಾರೆ. ಅವರು ಪಡೆದ ಸಂತೋಷಕ್ಕೆ ಮಿತಿ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದಾವೆ. ಅವರು ಕ್ರೈಸ್ತ ಕವಿಯಾಗಿ ತಮಿಳು ಕ್ರೈಸ್ತ ಕವಿಯಾಗಿ ಅವರು ಬದಲಾವಣೆ ಆಗ್ತಾರೆ. ದಕ್ಷಿಣ ಭಾರತದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಹರಡುವುದರಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಮೂಲತಃ ಹಿಂದೂ ವಿದ್ವಾಂಸ ಮತ್ತು ಕವಿಯಾಗಿದ್ದವರು ಕ್ರಿಸ್ತ ನಂಬಿಕೆ ಮಾನಸಾಂತರಗೊಳ್ತಾ ಇದ್ದಾರೆ. ತಮ್ಮ ಸಾಹಿತ್ಯ ಪ್ರತಿಭೆಯನ್ನು ತಮಿಳಿನಲ್ಲಿ ಕ್ರೈಸ್ತ ಸ್ತೋತ್ರಗಳು ಮತ್ತು ಕ್ಷಮಾಯಾಚನೆಗಳನ್ನು ರಚಿಸಲು ಬಳಸ್ತಾರೆ. ತಮಿಳು ಕ್ರೈಸ್ತ ಸಾಹಿತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಅವರು ಬೀಡುವಂತೆ, ಪ್ರಭಾವ ತೋರುವಂತೆ ಸಾಧ್ಯವಾಗ್ತಾ ಇದೆ. ದೇವಜನರೇ, ಅವರು ನಾನು ಆಗ್ಲೇ ಹೇಳಿದೆ, ಎಚ್.ಎ. ಕೃಷ್ಣ ಪಿಳ್ಳೈ ಅಂದ್ರೆ ಹೆನ್ರಿ ಆಲ್ಫ್ರೆಡ್ ಎಂಬುದಾಗಿ, ಅವರು ಕರ್ತನಾದ ಯೇಸು ಕ್ರಿಸ್ತನ ನಂಬಿದ ಮೇಲೆ ಅವರು ಹೆನ್ರಿ ಆಲ್ಫ್ರೆಡ್ ಎಂಬುದಾಗಿ ಬದಲಾವಣೆ ಆಗ್ತಾ ಇದ್ದಾರೆ. ಅವರು ತುಂಬಾ ಒಂದು ದೈವ ಭಕ್ತಿಯುಳ್ಳವರಾಗಿ ಅವರು ಬದಲಾಗ್ತಾ ಇದ್ದಾರೆ. ಅವರು ಅನೇಕ ಕ್ರೈಸ್ತ ಒಂದು ಪುಸ್ತಕಗಳನ್ನು ಕೂಡ ಅವರು ಬರಿತಾ ಇದ್ದಾರೆ. ಪಂಡಿತ ಕೃಷ್ಣ ಪಿಳ್ಳೈ ಯೇಸುವಿನ ಬಗ್ಗೆ ಹಾಡುಗಳನ್ನು ರಚಿಸಲು ಮತ್ತು ಹಾಡಲು ಪ್ರಾರಂಭಿಸ್ತಾ ಇದ್ದಾರೆ. ರಾಚನ್ಯ ಯಾತ್ರಿಗಂ ಮತ್ತು ರಾಚನ್ಯ ಮನೋಹರಂ ಎಂಬ 2 ಅಪರೂಪದ ಪುಸ್ತಕಗಳು ಅವರ ಕೊಡುಗೆಗಳಾಗಿದ್ದಾವೆ. ಗಮನಿಸ್ರಿ, ರಾಚನ್ಯ ಯಾತ್ರಿಗಂ ಮತ್ತು ರಾಚನ್ಯ ಮನೋಹರಂ ಎಂಬ ಒಂದು ಅಪರೂಪದ ಪುಸ್ತಕಗಳನ್ನು ಅವರು ಬರೀತಾ ಇದ್ದಾರೆ. ಕೃಷ್ಣ ಪಿಳ್ಳೈ ಅವರು ಎಡ್ವರ್ಡ್ ಸಾರ್ಜೆಂಟ್, ಥಾಮಸ್ ವಾಕರ್ ಮತ್ತು ಅಮಿ ಕಾರ್ಮಿಕಲ್ ಅವರಂತ ಸುವಾರ್ತಿಕರಿಗೆ ತಮಿಳು ಭಾಷೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ತಮಿಳು ಭಾಷೆ ನೋಡ್ರಿ, ದೊಡ್ಡ ಸೇವಕರುಗಳು ಇವರು. ಎಡ್ವರ್ಡ್ ಸಾರ್ಜೆಂಟ್, ಥಾಮಸ್ ವಾಕರ್ ಮತ್ತು ಆಮಿ ಕಾರ್ಮಿಕಲ್ ಅವ್ರ ಬಗ್ಗೆ ನಮಗೆ ಗೊತ್ತಿದೆ. ಸಾರ್ಜೆಂಟ್ ಇವ್ರ ಬಗ್ಗೆ ಕೂಡ ಸ್ವಲ್ಪ ನನಗೆ ಗೊತ್ತಿದೆ. ಬಟ್ ಆಮಿ ಕಾರ್ಮಿಕಲ್ ಅವ್ರ ಬಗ್ಗೆ ತುಂಬಾ ಗೊತ್ತಿದೆ, ನನಗೆ ತಿಳಿದಿದ್ದೀನಿ ನಾನು. ಅವರಿಗೆ ತಮಿಳು ಭಾಷೆಯನ್ನು ಕಲಿಸಿಕೊಟ್ಟಿದ್ದಾರೆ ಇವರು. ದೇವರಿಗೆ ಸ್ತೋತ್ರ. ದೇವಜನರೇ, ಇವರಲ್ಲಿ ಮುಖ್ಯವಾಗಿ ಕೃಷ್ಣ ಪಿಳ್ಳೈ ಇವರಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರುವಂತದ್ದು ಏನಪ್ಪಾ ಅಂದ್ರೆ, ಅವರು ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸುವುದು ಅವರ ದಿನಚರ್ಯ ಆಗಿತ್ತು. ಅವರು 1900ರಲ್ಲಿ ಅವರು ಫೆಬ್ರವರಿ 3ನೇ ದಿನದಂದು, ಅದೇ ದಿನ ಅವರು ದೇವರನ್ನು ಶಾಶ್ವತವಾಗಿ ಹಾಡಲು ಸ್ವರ್ಗಕ್ಕೆ ತೆರಳಿದರು. ಪ್ರಿಯರೇ, ನೀವು ಒಬ್ಬಂಟಿಗರಾಗಿರುವಾಗ ಯೇಸು ಕ್ರಿಸ್ತನನ್ನು ಹಾಡುತ್ತೀರಾ? ಅವರಿಗೆ ಇಷ್ಟವಾದಂತ ವಚನ ಕೀರ್ತನೆ 96:3, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ ಎಂಬುದಾಗಿ. ದೇವಜನರೇ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ನಿಮ್ಮ ಬಾಯಲ್ಲಿ ದೇವರಿಗೆ ಸ್ತೋತ್ರವಿದೆಯಾ? ಹಾಡುಗಳನ್ನು ಹಾಡ್ತಾ ಇದ್ದೀರಾ ಎಂಬುದಾಗಿ ಇವತ್ತೊಂದು ದಿವಸ ಕೃಷ್ಣ ಪಿಳ್ಳೈ ಅವರು ನಮಗೆ ಈ ಒಂದು ಸಂದೇಶದ ಮೂಲಕವಾಗಿ ಅವರು ಕೇಳ್ತಾ ಇದ್ದಾರೆ. ಕೃಷ್ಣ ಪಿಳ್ಳೈ ತಮಿಳು ಸಂಸ್ಕೃತಿಯಲ್ಲಿ ದೇವರ ಮಹಿಮೆಯನ್ನು ಘೋಷಿಸಲು ತಮ್ಮ ಕಾವ್ಯ ಮತ್ತು ಪಾಂಡಿತ್ಯವನ್ನು ಬಳಸಿದರು. ತಮಿಳು ಸಹೋದರ ಸಹೋದರಿಯರ ಆತ್ಮಿಕ ಪ್ರಗತಿಗಾಗಿ ಅವರು ದುಡಿದಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಇದ್ರ ಮೂಲಕವಾಗಿ ನಾವು ಕಲಿತುಕೊಳ್ಳುವುದು ಏನೆಂಬುದಾಗಿ ನೋಡುವಾಗ,
ದೇವರಿಗಾಗಿ ನಮ್ಮ ಒಂದು ಟ್ಯಾಲೆಂಟ್ಗಳನ್ನು ಬಳಸುವುದು. ಕೃಷ್ಣ ಪಿಳ್ಳೈ ಕ್ರಿಸ್ತನನ್ನು ಮಹಿಮೆ ಪಡಿಸಲು ತಮ್ಮ ಕಾವ್ಯಾತ್ಮಕ ಉಡುಗೊರೆಯನ್ನು ಬಳಸಿದರು. ದೇವರ ಕೆಲಸಕ್ಕಾಗಿ ನಾವು ನಮ್ಮ ಕೌಶಲ್ಯ ಮತ್ತು ಉತ್ಸಾಹಗಳನ್ನು ಹೇಗೆ ಬಳಸಬಹುದು? ನಮ್ಮ ಕೌಶಲ್ಯ ಇವುಗಳನ್ನು ದೇವರಿಗಾಗಿ ನಾವು ಬಳಸಬೇಕು. ದೇವರು ನಿಮಗೆ ಏನ್ ಟ್ಯಾಲೆಂಟ್ಸ್ ಕೊಟ್ಟಿದಾರೋ ಅದನ್ನ ಬಳಸಿರಿ. ಹಾಡುವುದನ್ನು ಕೊಟ್ಟಿದ್ದಾರಾ? ಪ್ರಾರ್ಥಿಸುವುದನ್ನು ಕೊಟ್ಟಿದ್ದಾರಾ? ಸುವಾರ್ತೆ ಸಾರುವುದನ್ನ ಕೊಟ್ಟಿದ್ದಾರಾ? ಪ್ರೀತಿಸುವುದನ್ನು ಕೊಟ್ಟಿದ್ದಾರಾ? ಅಥವಾ ಇತರರಿಗೆ ಸಮಾಜ ಸೇವೆಗಳನ್ನು ಮಾಡುವುದು, ರೋಗಿಗಳನ್ನು ಪರಾಮರಿಸುವಂತ ಒಂದು ಟ್ಯಾಲೆಂಟ್ಗಳನ್ನ ಕೊಟ್ಟಿದ್ದಾರಾ? ಕರುಣೆ, ದಯೆ, ಪ್ರೀತಿ ತೋರುವಂತ ಒಂದು ಟ್ಯಾಲೆಂಟ್ಗಳನ್ನ ಕೊಟ್ಟಿದ್ದಾರಾ? ಮತ್ತು ಒಳ್ಳೆಯ ಜ್ಞಾನ ಕೊಟ್ಟಿದ್ದಾರಾ? ನೋಡ್ರಿ, ಕೃಷ್ಣ ಪಿಳ್ಳೆಯವರು ಅವರು ವಿದ್ವಾಂಸರಾಗಿದ್ರು, ಪಂಡಿತರಾಗಿದ್ರು. ಯಾವುದು? ಸಂಸ್ಕೃತ ಮತ್ತು ಅವರು ತಮಿಳು ಭಾಷೆಗಳಲ್ಲಿ ತಮ್ಮ ಟ್ಯಾಲೆಂಟ್ಗಳನ್ನು ಕರ್ತನಿಗೆ ಕೊಡುವಾಗ ಕರ್ತನು ಅವನನ್ನು ಉಪಯೋಗ ಮಾಡ್ತಾ ಇದ್ದಾನ. ನಮಗಿರುವುದನ್ನ ದೇವರಿಗೆ ಕೊಟ್ರೆ ದೇವರು ಖಂಡಿತವಾಗಿ ಉಪಯೋಗ ಮಾಡಿಕೊಂಡು ಕೃಷ್ಣ ಪಿಳ್ಳೆಯವರನ್ನ ದೇವರ ಸೇವೆಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಎರಡನೇದಾಗಿ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದು. ಅವರು ಸನಾತನ ಬ್ರಾಹ್ಮಣ, ಹಿಂದೂ, ವೈಷ್ಣವ ಮತವನ್ನು ಆಚರಿಸುವಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವರಾಗಿದ್ದಾರೆ. ಆದ್ರೆ ಅವರು ಯೇಸು ಕ್ರಿಸ್ತನನ್ನು ನಂಬುವಾಗ ಬಹಳಷ್ಟು ವಿರೋಧಗಳನ್ನ ಅವರು ತಮ್ಮ ಸ್ವಂತ ಜನರಿಂದ ವಿರೋಧಗಳನ್ನ ಎದುರಿಸ್ತಾ ಇದ್ದಾರೆ. ಆ ವಿರೋಧಗಳಲ್ಲಿ ಅವರು ಬಲಶಾಲಿ ಆಗಿದ್ರು ಮತ್ತು ಸವಾಲುಗಳನ್ನು ಹಾಕಿದ್ರು. ಅವರು ನಂಬಿಕೆಯಲ್ಲಿ ಧೈರ್ಯಶಾಲಿ ಆಗಿದ್ರು. ನಾವು ಕೂಡ ಈ ರೀತಿಯಾಗಿ ಇರುವಂತದ್ದು ಬಹಳಷ್ಟು ಪ್ರಾಮುಖ್ಯವಾಗಿರ್ತಾ ಇದೆ. ಮತ್ತು ಮೂರನೇದಾಗಿ, ಕ್ರಿಸ್ತನಿಗಾಗಿ ಸಂಸ್ಕೃತಿಗಳನ್ನ ಸೇತುವೆ ಮಾಡುವುದು. ಅವರು ಸಾಹಿತ್ಯದ ಮೂಲಕ ಹಿಂದೂ ಮತ್ತು ಕ್ರೈಸ್ತ ಚಿಂತನೆಯನ್ನು ಸಂಪರ್ಕಿಸಿದರು. ನಮ್ಮ ಸುತ್ತಲಿರುವ ಅವರಿಗೆ ನಾವು ಸುವಾರ್ತೆಯನ್ನು ಹೇಗೆ ಸಂದರ್ಭಗೊಳಿಸುವುದು ಅನ್ನುವಂಥದ್ದನ್ನು ಕೂಡ ನಾವು ಕಲಿತುಕೊಳ್ಳಬಹುದು ಇದರ ಮೂಲಕವಾಗಿ. ದೇವಚಂದ್ರ, 2 ವಿಷಯಗಳು ಇವತ್ತಿನ ದಿವಸ ನಾವು ಕಾಣುವಂಥದ್ದು ದಾನಿಯೇಲನ ಕುರಿತಾಗಿ ದೇವರ ವಾಕ್ಯದ ಮೂಲಕ ಕಾಣ್ತಾ ಇದ್ವು. ಮತ್ತು ದೇವರ ಸೇವಕರಾಗಿರುವಂತ ಹೆನ್ರಿ ಆಲ್ಫ್ರೆಡ್ ಕೃಷ್ಣ ಪಿಳ್ಳೈ ಅವರ ಒಂದು ಸಾಕ್ಷಿಯನ್ನು ಕೂಡ ನಾವು ನೋಡಿದ್ದೇವೆ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ತಮಿಳು ಮಾತನಾಡುವ ಜನರಲ್ಲಿ ಸುವಾರ್ತೆಯನ್ನು ಹರಡಲು ತಮ್ಮ ಉಡುಗೊರೆಗಳನ್ನು ಬಳಸಿದ ಎಚ್.ಎ. ಕೃಷ್ಣ ಪಿಳ್ಳೆಯವರ ಜೀವನಕ್ಕಾಗಿ ನಿನಗೆ ವಂದನೆ ಹೇಳುತ್ತೇವೆ. ನಮ್ಮ ನಂಬಿಕೆಯಲ್ಲಿ ಧೈರ್ಯಶಾಲಿಗಳಾಗಿರಲು, ನಮ್ಮ ಸಾಕ್ಷಿಯಲ್ಲಿ ಸೃಜನಾಶೀಲರಾಗಿರಲು ಮತ್ತು ನಮ್ಮ ಕರೆಯಲ್ಲಿ ನಂಬಿಗಸ್ತರಾಗಿರಲು ನಮಗೆ ಸಹಾಯ ಮಾಡು. ಅವರಂತೆ ನಾವು ನಮ್ಮ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಎಲ್ಲಾ ಜನರಿಗೆ ನಿಮ್ಮ ಸತ್ಯವನ್ನು ಘೋಷಿಸಲು ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ, ಈ ಮುಂಜಾನ ವೇಳೆಯಲ್ಲಿ ಒಂದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಂತೆಲ್ಲ ನನ್ನ ಸ್ವಾಮಿ ಸಹೋದರ ಸಹೋದರರಿಗಾಗಿ, ದೇವಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಅವ್ರು ಏನು ಕಷ್ಟ ತೊಂದರೆಗಳಿದ್ರೆ ನೀನು ತಾನೇ ಯೇಸು ನಾಮದಲ್ಲಿ ಮುಂಜಾನ ವೇಳೆಯಲ್ಲಿ ಸಂಧಿಸು ಎಂಬುದಾಗಿ ಕೇಳಿಕೊಳ್ತೇವೆ. ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ನಿರ್ದೇಶಕರುಗಳು ಮತ್ತು ಉಪನಿರ್ದೇಶಕರುಗಳು ಸ್ವಾಮಿ, ಅವರ ಕುಟುಂಬಗಳ ಸೇವೆಗಳನ್ನು ವಿಸ್ತಾರಗೊಳಿಸಿ ಎಂಬುದಾಗಿ ಕೇಳಿಕೊಳ್ತೇನೆ. ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸು ಸ್ವಾಮಿ. ಪ್ರತಿ ಕೊರತೆಗಳನ್ನು ನೀಗಿಸಪ್ಪ. ಮುಖ್ಯವಾಗಿ ಸ್ವಾಮಿ ಅಪ್ಪ, ಹೋಮ್ಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅಡ್ಮಿಷನ್ಗಳು ನಡೆದಿದ್ದಾವೆ ದೇವರೇ, ಮಕ್ಕಳ ಒಂದು ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೀವಿ ಸ್ವಾಮಿ. ಯಾವ ಸ್ಥಳಗಳಲ್ಲಿ ಅಪ್ಪ ಅಭಿವೃದ್ಧಿಯ ಕಟ್ಟಡಗಳು ಕಟ್ಟಲ್ಪಡ್ತಾ ಇದ್ದಾವೋ ಯೇಸು ನಾಮದಲ್ಲಿ ತಂದೆ ನೀನು ಸ್ವಾಮಿ ಸಹಾಯ ಮಾಡಿ ಅಭಿವೃದ್ಧಿ ಪಡಿಸೋದ ಕೇಳಿಕೊಳ್ತಾನೆ. ಮುಖ್ಯವಾಗಿ ಅಪ್ಪ ಸ್ವಾಮಿ ಕಟ್ಟಡ ಸ್ಪಾನ್ಸರ್ಗಳಿಗಾಗಿ ಪ್ರಾರ್ಥಿಸ್ತಾನೆ. ಅವರನ್ನು ವಿಶಾಲವಾಗಿ ನೀನು ಅಭಿವೃದ್ಧಿ ಪಡಿಸೆಂಬುದಾಗಿ ಕೇಳಿಕೊಳ್ತಾನೆ ಸ್ವಾಮಿ. ದೇವರೇ, ನಿನ್ನ ರಾಜ್ಯಕ್ಕಾಗಿ ಕರ್ತನೆ ಕೊಡುವಂಥದ್ದು ಒಂದು ಸೇವೆಯಾಗಿದೆ ಅಪ್ಪ. ಕೊಡುವವರಿಗೆ ನೀನು ಕೊಡುವ ದೇವರಾಗಿದೆ. ಸ್ತೋತ್ರ ದೇವರೇ. ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ, ಈ ಒಂದು ಅನ್ಯೋನ್ಯತೆಯನ್ನು ನೀನು ಕರ್ತನೆ ಬಲಗೊಳಿಸು. ಮತ್ತು ದೇವರೇ, ಅನೇಕರು ಈ ಒಂದು ಕರ್ತನೆ ಮುಂಜಾನೆಯ ಒಂದು ಡಿವೋಷನ್ ಅಲ್ಲಿ ಭಾಗವಹಿಸಿ ಇನ್ನೂ ಅಧಿಕವಾದಂತ ನಿನ್ನ ವಾಕ್ಯಗಳನ್ನು ಸತ್ಯಗಳನ್ನು ಕಲಿತುಕೊಳ್ಳಲು ನಿನ್ನಲ್ಲಿ ಆಳವಾಗಿ ಬೇರೂರಿ ನಿಲ್ಲಲಿಕ್ಕೆ ಸಹಾಯ ಮಾಡಿ ಎಂಬುದಾಗಿ ಕೇಳಿಕೊಳ್ತೇವೆ ಸ್ವಾಮಿ. ತಂದೆ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿಕೊಳ್ತೇನೆ ಪ್ರೀತಿಯುಳ್ಳ ತಂದೆಯೇ. ಆಮೆನ್.